ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಟ್ರಾವೆಲ್ ಮಾಡ್ತಿದ್ದೀನಿ ಹೈದರಾಬಾದಿಂದ ಕೊಪ್ಪಳಗೆ. ನಾನು ಬಸ್ ಬುಕ್ ಮಾಡ್ಕೊಂಡಿರೋದು ಅಮೋಘ ವರ್ಷ ಅಂತ. ನೋಡೋಣ ಬನ್ನಿ ಅದು ಯಾವ ಥರ ಇರುತ್ತಂತ. ಇದಕ್ಕಿಂತ ಮುಂಚೆ ನೀವು ಪ್ರೈವೇಟ್ ಬಸ್ಸಲ್ಲಿ ನೋಡಿದ್ರಿ, ಈಗ ಗೌರ್ಮೆಂಟ್ KSRTC ಏನು ಬಸ್ ಇದೆಯಲ್ಲ ಅಮೋಘ ವರ್ಷ, ಅದನ್ನು ನೋಡೋಣ. ಇದು ಹೈದರಾಬಾದಲ್ಲಿರುವ ಮೇನ್ ಬಸ್ ಸ್ಟ್ಯಾಂಡು. ಅಂದರೆ ನಮ್ಮ ಒಂದು ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹೆಂಗಿದೆಯಲ್ಲ ಅದೇ ಥರ ಇದು MGBS ಅಂತ ಅಂತಾರೆ. ಅಂದರೆ ಮಹಾತ್ಮ ಗಾಂಧಿ ಬಸ್ ಸ್ಟ್ಯಾಂಡ್ ಅಂತ ಈ ಒಂದು ಬಸ್ ಸ್ಟ್ಯಾಂಡ್ ಹೆಸರು. ಬನ್ನಿ ನಮ್ಮ ಬಸ್ಸಲ್ಲಿದೆ ನೋಡೋಣ. ಇದೇ ನೋಡಿ ಅಮೋಘ ವರ್ಷ. ಹೈದರಾಬಾದಿಂದ ಕೊಪ್ಪಳಿಗೆ ನೈಟು 11 ಗಂಟೆಗೆ ಇರುತ್ತೆ ಸ್ಟಾರ್ಟ್ ಆಗೋದು. ಬನ್ನಿ ಡ್ರೈವರ್ ಸೀಟ್ ಏನಿರುತ್ತಲ್ಲ ಅದನ್ನು ನೋಡೋಣ. ಈಗ ಪ್ರೀವಿಯಸ್ ಆಗಿ ನೀವು ಪ್ರೈವೇಟ್ ಬಸ್ಸಲ್ಲೆಲ್ಲ ನೋಡಿದರೆ ಬೇರೆ ಬೇರೆ ಥರ ಇತ್ತು. ಇಲ್ಲಿ ನೋಡಿ ಮೇಲುಗಡೆ ಸೀಟ್ ಇದೆ, ಅಂದರೆ ಮಲಗೋಕೆ ಅವರಿಗೆ ಸ್ವಿಚಸ್ ಇದ್ದಾವೆ. ಆಮೇಲೆ ಇದು ನಾರ್ಮಲಾಗಿ ಸ್ಟೇರಿಂಗು. ಇದು ನಾನ್ AC ಸ್ಲೀಪರ್, ಇದು AC ಸ್ಲೀಪರ್ ಅಲ್ಲ, ನಾನ್ AC ಸ್ಲೀಪರು. ಇದು ಹೊರಗಡೆಯಿಂದ ಈ ಥರ ಕಾಣುತ್ತೆ ನೋಡಿ. ಆಮೇಲೆ ಇದೇ ಥರ ಸೇಮ್ AC ಬಸ್ಸೂ ಇರುತ್ತೆ. ನೀವು AC ಏನಾದರೂ ಮಾಡ್ಕೋಬೇಕಂತಂದರೆ AC ಬಸ್ಸನ್ನು ಬುಕ್ ಮಾಡ್ಕೋಬೋದು. ಬೇರೆ ಬೇರೆ ಕಡೆಯಿಂದ ಎಲ್ಲ ಸರ್ವಿಸ್ ಇದ್ದಾವೆ. ನಮ್ಮ ಒಂದು KSRTCಯಲ್ಲಿ AC ಬಸ್ ಇದ್ದಾವೆ, ಅದ್ರ ಜೊತೆ ಇನ್ನೂ ಲಕ್ಸರಿ ಬಸ್ಸೂ ಇದ್ದಾವೆ. KSRTCಯಲ್ಲಿ ಇಲ್ಲಿ ರಿಪೋರ್ಟ್ ಕೊಡಬೇಕಾಗುತ್ತೆ, ನಮ್ಮ ಒಂದು PNR, ಆಮೇಲೆ ಒಂದು ID ಕಾರ್ಡ್ ತೋರಿಸ್ಬೇಕಾಗುತ್ತೆ. ಇದು ಒಳಗಡೆ ನೋಡಿ, ಒಳಗಡೆ ಈ ಥರ ಕಾಣ್ತಿದೆ. ಎಲ್ಲ ಫುಲ್ಲು ರೆಡ್ ಬ್ಲಾಂಕೆಟು, ಕೆಳಗಡೆ ರೆಡ್ ಕಾರ್ಪೆಟು. ಈ ಬೆಡ್ಶೀಟು ಆ ಥರ ಏನು ಕೊಡೋಲ್ಲ, ನಾರ್ಮಲಾಗಿ ಪಿಲ್ಲೋ ಇರುತ್ತೆ. ಪಿಲ್ಲೋ ಅಂತಂದರೆ ಅದು ಅಟ್ಯಾಚ್, ಬೆಡ್ಡಿಗೆ ಅಟ್ಯಾಚ್ ಇರುತ್ತೆ. ಈಗ ನೀವು ಬೇರೆ ಪ್ರೈವೇಟ್ ಬಸ್ಸಲ್ಲಿ ಆದರೆ ಪಿಲ್ಲೋ ಸಪ್ರೇಟಾಗಿರುತ್ತೆ. ಆಮೇಲೆ ಬೆಡ್ಶೀಟನ್ನು ಕೊಡ್ತಾರೆ. ಅಂದರೆ ಅಲ್ಲಿ AC ಆದರೆ ಅಲ್ಲಿನೂ ಕೊಡ್ತಾರೆ, ಇಲ್ಲಿನೂ AC ಆದರೆ ಕೊಡ್ತಾರೆ. ಇಲ್ಲಂತಂದರೆ ನಾನ್ AC ಆದರೆ ಕೊಡೋಲ್ಲ. ಇದೆಲ್ಲ ಬ್ಯಾಗ್ ಇಟ್ಕೊಳ್ಳೋಕ್ಕೆ ಕಾಲ ಹತ್ರ. ಇದು ಡಬಲ್ ಸೀಟರು ಅಪ್ಪರು. ಈ ಕಡೆ ನೀವು ರೈಟ್ ಸೈಡ್ಗೆ ನೋಡ್ತಿದ್ರಲ್ಲ ಇದು ಸಿಂಗಲ್ ಸೀಟರು. KSRTCಲಿ ಒಂದೇ ಪ್ರಾಬ್ಲಮ್ ಏನಂತಂದರೆ ಸ್ವಲ್ಪ ಕ್ಲೀನಾಗಿರಲ್ಲ. ಯಾಕಂತಂದರೆ ಇದು ಹೈದರಾಬಾದಿಗೆ ಬರೋದ್ರಿಂದ ಇಲ್ಲಿ ಕ್ಲೀನ್ ಮಾಡಿ ಕಳಿಸಲ್ಲ. ಅಲ್ಲಿಂದ ಏನು ಬರ್ತಾವಲ್ಲ ನಮ್ಮ ಕರ್ನಾಟಕದಿಂದ, ಅಲ್ಲಿಂದ ಬರುವಾಗ ಕ್ಲೀನ್ ಮಾಡ್ಕೊಂಡು ಬರ್ತಾರಂತೆ. ಅಂದರೆ ಭಾಳಷ್ಟು ಜನ ಕೇಳಿದರು ಯಾಕೆ ಕ್ಲೀನ್ ಆಗಿಲ್ಲ ಅಂತ. ರಿಟರ್ನ್ ಹೋಗುವಾಗ ಕ್ಲೀನ್ ಮಾಡಿಸೋದು ಆಪ್ಷನ್ ಇರಲ್ಲ ಅಂತ ಅವರಿಗೆ. ಮೇಲ್ಗಡೆ ಸ್ವಿಚ್ ಇದೆ, ಆಮೇಲೆ ಫೋನ್ ಇಟ್ಕೊಳ್ಳೋಕ್ಕೆ. ನೀವೇನಾದರೂ ಚಾರ್ಜ್ ಏನಾದರೂ ಮಾಡ್ಕೋಬೇಕಂತಂದರೆ ಮಾಡ್ಕೋಬೋದು. ಎಲ್ಲ ಕಂಫರ್ಟಬಲ್ ಆಗಿರುತ್ತೆ. ಒಂದು ಕ್ಲೀನ್ನೆಸ್ ಒಂದೇ, ಸ್ವಲ್ಪ ಕ್ಲೀನ್ನೆಸ್ ಒಂದೇ ಮೇಂಟೈನ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಬಟ್ ಇದೇ ಒಂದು ಪ್ರಾಬ್ಲಮ್ ಈ ಒಂದು ನಮ್ಮ KSRTCಯಲ್ಲಿ. ಅದೇ ನಮ್ಮ ಕರ್ನಾಟಕದಿಂದ ಬೇರೆ ಸ್ಟೇಟಿಗೆ ಏನಾದರೂ ಸ್ಟಾರ್ಟ್ ಆಗ್ತಿದ್ರೆ ಅವಾಗ ಚೆನ್ನಾಗೇ ಇರ್ತವೆ, ಏನು ಪ್ರಾಬ್ಲಮ್ ಇರಲ್ಲ. ಈಗ ಬಸ್ ಸ್ಟಾರ್ಟ್ ಆಯ್ತು ನೋಡಿ. ಕರೆಕ್ಟ್ ಎಕ್ಸಾಕ್ಟಾಗಿ 11 o'clock ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. 11 o'clock ಆದರೆ 1 minute ವೇಟ್ ಮಾಡಲ್ಲ, ಇಮಿಡಿಯೇಟಾಗಿ ಬಸ್ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ತೆಗೆದುಬಿಡ್ತಾರೆ ಬಸ್ನ. ಯಾಕಂತಂದರೆ ಆ ಒಂದು ಪ್ಲಾಟ್ಫಾರ್ಮಲ್ಲಿ ಬೇರೆ ಬಸ್ಸು ಬರ್ತಿರ್ತವೆ, ಹಂಗಾಗಿನೇ ಅಲ್ಲಿ ನಿಂದ್ರಲ್ಲ ಇವರು. ಆಮೇಲೆ ನೀವೇನಾದರೂ KSRTCಯಲ್ಲಿ ಈ ಥರ ಆನ್ಲೈನಲ್ಲಿ ಏನಾದರೂ ಅಡ್ವಾನ್ಸ್ ಬುಕ್ ಮಾಡ್ಕೋಬೇಕಂತಂದರೆ ಅದು ಯಾವ ಥರ ಮಾಡೋದಂತ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಲಾಸ್ಟ್ ವಿಡಿಯೋ ಎಂಡಲ್ಲಿ ಬರುತ್ತೆ, ನೀವು ನೋಡ್ಬೋದು. ಇಲ್ಲಾಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಆಮೇಲೆ ನಾರ್ಮಲ್ KSRTC ಸಿಟ್ಟಿಂಗ್ ಬಸ್ ಏನಿರುತ್ತಲ್ಲ ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತಂತ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಆಮೇಲೆ ಪ್ರೈವೇಟ್ ಬಸ್ಸೂ ಅಷ್ಟೇ, ಇಷ್ಟು ಕಂಪ್ಯಾರಿಸನು ನಮ್ಮ ಒಂದು KSRTC, ಅದಕ್ಕೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಲ್ಲಿಗೆ ಕಂಫರ್ಟಬಲ್ ಯಾವ ಥರ ಇರುತ್ತೆ, ಪ್ರೈಸಿಂಗ್ ಆಗಿರ್ಬೋದು. ಆಮೇಲೆ ಇದು ಬಸ್ ಬುಕ್ ಮಾಡ್ಕೊಂಡಿರೋದು ನಾನು 890 rupees ಆಗಿದೆ ಈ ಒಂದು ಬಸ್ಸು, ನಾನ್ AC ಸ್ಲೀಪರ್. ಅದೇ AC ಆದರೆ 1200 ಆ ಥರ ಇರುತ್ತೆ. ಆ ಪ್ರೈವೇಟಲ್ಲಿ ನೀವು ನೋಡ್ಕೊಂಡ್ರೆ ಅಲ್ಲಿನೂ ಅಷ್ಟೇ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಲ್ಲಿಗೆ ಇಲ್ಲಿಗೆ.
ಪ್ರೈವೇಟ್ ಬಸ್ ಏನಾಗುತ್ತೆ ಅಂತಂದರೆ ವೀಕೆಂಡಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಇನ್ ಬಿಟ್ವೀನ್ ಡೇಸಲ್ಲಾದರೆ ಕಡಿಮೆ ಇರುತ್ತೆ. ಇನ್ ಬಿಟ್ವೀನ್ ಡೇಸಲ್ಲಿನೂ ನಿಮಗೆ AC ಬಸ್ಸು 600 ರೂಪೀಸು 550 ಆ ಥರನೂ ಸಿಗುತ್ತೆ. ನೀವು ಚೆಕ್ ಮಾಡ್ಕೊತ ಇದ್ದರೆ ವೆಬ್ಸೈಟಲ್ಲಿ ನೀವು ನೋಡ್ಬೋದು. ಇದು ಲಾಸ್ಟ್ ಪಿಕಪ್ ಪಾಯಿಂಟು, ಇಲ್ಲಿಂದ ಮುಗೀತು. ನೆಕ್ಸ್ಟು ಒಂದೇ ಸರಿ ನಮ್ಮ ರೀಚಿಂಗ್ ಪಾಯಿಂಟು ಕೊಪ್ಪಳದಲ್ಲಿ ಸಿಗ್ತೀನಿ. ಮಾರ್ನಿಂಗ್ ಆಯಿತು, ಇನ್ನೇನು ನಿಯರ್ ಬೈ ಕೊಪ್ಪಳ ಹತ್ರ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಒಂದು 10 ಕಿಲೋಮೀಟ್ರ್ ಅನ್ಕೊತೀನಿ. ಇದು ಹೈವೇ, ಇದು ಹುಬ್ಳಿ ಹೈವೇ, ಬಳ್ಳಾರಿ ಹುಬ್ಳಿ ಹೈವೇ ಇದು. ಸೆಂಟ್ರಲ್ಲಿ ಯಾವುದೋ ಡಾಬಾ ಹತ್ರ ಸ್ಟಾಪ್ ಮಾಡಿದರು, ಬಟ್ ನನಗೆ ಫುಲ್ಲು ನಿದ್ದೆ ಇರೋದ್ರಿಂದ ಎದ್ದೇಳೋಕ್ಕೆ ಆಗಲಿಲ್ಲ. ಅಲ್ಲಿ ಮಲ್ಕೊಂಡಾನೆ ಈಗ ಒಂದೇ ಸರಿ ಇಲ್ಲಿ ಎದ್ದಿದ್ದೀನಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿದೆ ಯಾರ್ಯಾರೆಲ್ಲ ನೋಡ್ತಿದ್ರು ಈ ಒಂದು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕಂತಂದರೆ ಬಸ್ಸು ರಿಲೇಟೆಡ್ ವೀಡಿಯೋಸು, ಆಮೇಲೆ ಟ್ರೈನು, ಆಮೇಲೆ ನಿಮಗೆ ಕೆಲವೊಂದು ಟೆಕ್ ರಿಲೇಟೆಡ್ ಅಂದರೆ ವಾಟ್ಸಪ್ ಆಗಿರ್ಬೋದು, ಹೊಸ ಅಪ್ಡೇಟ್ ಏನು ಬರ್ತಿರ್ತಾವಲ್ಲ ಅದ್ರ ಬಗ್ಗೆ ಎಲ್ಲ ಈ ಒಂದು ಚಾನಲಲ್ಲಿ ನಾನು ಮಾಡ್ತಾಯಿರ್ತೀನಿ. ವೀಡಿಯೋಸು ಡೈಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಅದು ಮಿಸ್ ಆಗಬಾರ್ದು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ವೀಡಿಯೋಸು. ಟು ಬಸ್ ಕಂಪ್ಯಾರಿಸನ್ ಆಗಿರ್ಬೋದು, ಆಮೇಲೆ ನಮ್ಮ ಸುತ್ತಮುತ್ತ ಏನು ನಡೀತಿರ್ತಾವಲ್ಲ ಟೆಕ್ ರಿಲೇಟೆಡ್ಡು ಹೊಸ ಅಪ್ಡೇಟು ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಿರ್ತೀನಿ. ಹಾಗಾಗಿನೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದ್ರಿಂದ ಭಾಳಷ್ಟು ಜನಕ್ಕೆ ಸಜೆಸ್ಟ್ ಆಗುತ್ತೆ. ಹಂಗಾಗಿನೇ ಲೈಕ್ ಮಾಡಿ ಅಂತ ಹೇಳ್ತಿದ್ದೀನಿ. ಗಾಡಿ ಕಟ್ ಆಗಲ್ಲ ಅಲ್ಲಿ. ಫೈನಲ್ ಆಗಿ ಕೊಪ್ಪಳ ರೀಚ್ ಆದ್ವಿ. ಇದು ಕೊಪ್ಪಳ ಎಂಟ್ರೆನ್ಸು, ಇಲ್ಲಿಂದ ಕೊಪ್ಪಳ ಸಿಟಿ ಸ್ಟಾರ್ಟ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಮಿಸ್ ಆಗಬಾರ್ದು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.